ಹಾಯ್ ತಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮದಿರಿ. ನಾನು ಆರಾಮದೀನಿ ನೋಡು. ಏನು ಮಾಡತ್ತೀರಿ ಎಲ್ಲರೂ? ಈಗಂತೂ ಮಕ್ಕಳದು ಸ್ಕೂಲ್ ಕಳ್ಸೋದು, ಇನ್ನೇನು ಜನವರಿ 26 ಬಂತು, ಅದಕ್ಕೆ ರೆಡಿ ಮಾಡೋದೇ ಹಬ್ಬ ಇರುತ್ತಲ್ಲ ಎಷ್ಟೋ ಜನದ್ದು. ಇನ್ನು ತಡ ಮಾಡ್ದೆ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ನಶಿನ್ಯಾಗ ಒಂದು 5 ಗಂಟೆ ಆಗಿತ್ತು. ಅವಾಗ ಇಬ್ಬರು ಎದ್ಬಿಟ್ಟಿದ್ರು, ಚಂಪು ಡಿಂಪುನು. ಆ ಚಂಪುನ ಗಾಡಿ ಒಳಗೆ ಕುಂದ್ರಿಸಿದ್ನಿ. ಇಬ್ಬರು ಎದ್ದಿದ್ರು. ಈಗಿನ್ನ ಒಂದು ವಾಕರ್ನ್ಯಾಗ ಕುಂದ್ರಿಸಿದ್ನಿ. ಇನ್ನು ಆಕಿನೂ ಒಂದು ವಾಕರ್ನ್ಯಾಗ ಕುಂದ್ರಿಸ್ಬೇಕು ಅಂತಂದು ಕುಂದರ್ಸಕ್ಕೆ ಹೋದ್ನಿ. ಆಕೆ ಕುಂದಿರ್ಲಿಲ್ಲ. ಸೊ ನೋಡ್ರಿ ಎಷ್ಟಿದೈತಿ ಇನ್ನೂ ಕತ್ಲ. ಇವಾಗ ಬೆಳಕು ಹರಿ ಆತೈತಿ. ಇವರು ಹೆಂಗಂದ್ರೆ 4 ಗಂಟೆಗೆ ಎದ್ಬಿಡ್ತಾರೆ. ಮತ್ತು ನೈಟೆಲ್ಲ ನಿದ್ದೆ ಮಾಡ್ತಾರೆ ಅಂದ್ಕೊಂಡ್ರಿ, ನೈಟೂ ನಿದ್ದೆ ಇಲ್ಲ. ಈಕೆ ಹೆಂಗಂದ್ರೆ ಈಕೆ 11ಕ್ಕೆ ಮಲ್ಕೊಂಡ್ಲಂದ್ರೆ ಆಕೆ 11:05 11:10ಕ್ಕೆ ಎದ್ದು ಬಿಡ್ತಾಳೆ. ಇದಾಗೈತೆ ನಂದು ರೊಟೀನು. ಒಂದಿನೂ ಕಣ್ತುಂಬ ನಿದ್ದೆ ಅನ್ನೋದೇ ಮಾಡಿಲ್ಲ. ನನಗೇನು ಬೇಜಾರಿಲ್ಲ, ನಿದ್ದೆ ಮಾಡಲಿಲ್ಲ ಅಂದ್ರೂ ನನಗೇನು ಅಷ್ಟು ಬೇಜಾರಿಲ್ಲ. ಬಟ್ ಆದ್ರೂ ಒಂದೊಂದು ಸಾರಿ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ಇಬ್ಬರನ್ನೂ ಕರ್ಕೋಬೇಕಲ್ಲ ಆ ಟೈಮ್ ಒಳಗೆ. ಹೆಂಗಾಯ್ತು ಅಂತಂದ್ರೆ, ಇದು ಒಳಗೆ ಹೋಗಿ ಹಾಲಕ್ಕೊಂಬರತ್ತೀನಿ ನಾನು ಅದು ಅನುಗ. ಚಂಪು ಇದಲ್ಲ ಜಾಸ್ತಿ ಅಳಾತ್ಬಿಟ್ಟಿದ್ಲು. ನಾ ಮಲ್ಕೊಂಡ ಅಂತಂದು ಎಲ್ಲ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೀನಿ. ಅಳಾತ್ಬಿಟ್ಲು. ನನಗೆ ಹೆಂಗಿತ್ತು, ಒಂದಿಷ್ಟು ಇದ್ರೂ ಕರ್ಕೊಳ್ಳಲ್ಲ ಮನೆಯೊಳಗೆ. ಸ್ವಲ್ಪ ನಂಗೆ ಸಿಟ್ಟು ಬಂದ್ಬಿಡ್ತು. ಹೆಂಗೆ ಹೊಡೆದ್ನಿ ಅಂದ್ರೆ ಇವತ್ತು ಹಂಗೆ ಥರ ಹೊಡೆದೀನಿ ಈಕೆಗೆ. ಬಟ್ ಆಮೇಲೆ ಕೂತು ಎಷ್ಟೊತ್ತನ ಹತ್ನಿ. ಪಾಪ ಅದು ಹೊಡೆದ್ರೆ ಯಾರ್ದಾರ ಸಿಟ್ಟು ತೊಗೊಂಡು ಅದಕ್ಕೆ ಹೊಡೆದ್ವಿ ಅಂದ್ರೆ ಅದು ಏನು ಹೇಳುತ್ತಾ, ಅದು ಏನು ಮಾಡ್ತು, ವಾಪಸ್ ಮತ್ತೆ ಒಂದು 5 ನಿಮಿಷ ಅಳಾದ್ಮೇಲೆ ರಂಭಿಸಿದ್ನಲ್ಲ. ಆದಮೇಲೆ ಮತ್ತೆ ಎಷ್ಟೊತ್ತರ ನಕ್ಕೋತ ನನ್ನ ಹತ್ರ ಬರೋದು, ಕಪಾಳ ಮುಟ್ಟೋದು ಮಾಡಾತ್ಲು. ನಂಗೆ ಒಂಥರ ಅಳು ಬಂದುಬಿಡ್ತು. ನಾನು ಅಳ್ಕೋತ ನನಗೂ ಹೊಡಿಯಮ್ಮ, ನನಗೂ ಹೊಡೆದು ಬಿಡು, ಸಾರಿ ಅಂದಾಗ ಆಕೆ ಎಷ್ಟು ಚಂದ ಮಾಡಾತಿದ್ಲು ಗೊತ್ತಾ. ಅವಾಗ ಅನಿಸ್ತು, ಯಾರ್ದೋ ಸಿಟ್ಟು ಯಾರ ಮೇಲೆ ಬೇಡ ಅಂತಂದು. ಇನ್ನು ವೆಯ್ಟ್ ಲಾಸ್ ಡ್ರಿಂಕ್ನ ತೋರ್ಸಾತೀನಿ ನಾನು. ಒಂದು 3 ಮಂತ್ಸಿಂದ ನಾನು ಚಲೋ ಮಾಡೀನಿ. ಒಳ್ಳೆಯದು ಎಫೆಕ್ಟಿವ್ ಐತಿ. ಮತ್ತು ಅಂತಂದ್ರೆ ಒಳ್ಳೆ ರೆಮಿಡಿ, ಹೋಮ್ ರೆಮಿಡಿ ಇದು. ಒಂದು ಗ್ಲಾಸ್ ನೀರನ್ನ ತೊಗೊಳ್ರಿ. ಸೊ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯಕಾಳು, ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಸೋಂಪು ಕಾಳು ಅಂತೀವಿ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೋಪು ಅಂತೀವಿ ನಾವೆಲ್ಲರೂ, ಸೋಪ ಅಂತೀವಿ. ಆದ್ರೆ ಒಬ್ಬೊಬ್ರು ನಗ್ತಾರೆ, ಹಾಗಾಗಿ ಸೋಂಪುನು ಅಂತಾರೆ. ಇನ್ನು ಇದಕ್ಕೆ ಅಲ್ಲ ಹಾಕ್ಕೊಳ್ಳೋರು ಅಲ್ಲ ಹಾಕ್ಕೊಂಡು, ಹಸಿ ಅಲ್ಲ ಹಾಕ್ಕೊಂಡು ಕುದಿಸ್ತಾರೆ. ಸೊ ಇನ್ನು ಇದು ಕುದಿಯುವಾಗ ನಾನು ಒಂದು ಸ್ವಲ್ಪ ಅಜ್ವಾಯಿನ ಹಾಕ್ಕೊಳತ್ತೀನಿ. ಇದಿಷ್ಟು ಒಂದು ಸ್ವಲ್ಪ ಹೋಮ್ ರೆಮಿಡಿ. ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ಹಾಲು ಕೊಡು ತಾಯಂದ್ರು ಅಂದ್ರೆ ಇವಾಗ ಡೆಲಿವರಿ ಆಗಿರುತ್ತಲ್ಲ, ಅವರು ಕುಡಿಬೋದು, ಅದ್ರಾಗೇನಿಲ್ಲ. ಬಟ್ ಒಂದು ಸಾರಿ ನಿಮ್ಮ ಮನೆಯೊಳಗೆ ಕೇಳಿಬಿಡ್ರಿ. ನಾನು ಹೇಳಿನಂತಂದು ಕುಡಿದು ಮತ್ತು ಅವ್ರು ಹೇಳ್ಯಾರ ಕುಡಿಯತ್ತೀವಿ ಅನ್ಕೊಂಡು ಬೈಸ್ಕೊಬೇಡ್ರಿ. ಒಂದು ಸಾರಿ ಕೇಳ್ಕೊಳ್ರಿ. ಇನ್ನು ಕುದಿಸ್ಕೊಂಡೆ. ಒಂದು ಗ್ಲಾಸ್ ನೀರು ಹೆಂಗಂದ್ರೆ ದೊಡ್ಡ ಗ್ಲಾಸಲ್ಲೇ ಹಾಕಿದ್ನಲ್ಲ ನೀರು, ಅದು 1/2 ಗ್ಲಾಸ್ ಆಗಬೇಕು. ಅಷ್ಟು ಕುದಿಸ್ಕೋಬೇಕು. ಅಂದ್ರೆ ಅವಾಗ ಮಾತ್ರ ಇದು ಅದರದ್ದು ಕಂಟೆಂಟ್ ಎಲ್ಲ ನಮಗೆ ಸಿಗುತ್ತಾ. ಸೋಸ್ಕೊಂಡು ಇನ್ನು ಕುಡಿಯೋದಂದ. ಇದಕ್ಕೊಂದು ಸ್ವಲ್ಪ ನಾವು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದು, ನಿಂಬೆಹಣ್ಣು ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೂ ಪರವಾಗಿಲ್ಲ, ನಿಮ್ಮ ಇಷ್ಟ. ಬಟ್ ನಾನು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋಲ್ಲ, ಜಸ್ಟ್ ನಿಂಬೆಹಣ್ಣು ಅಷ್ಟು ಹಿಂಡಿ ಕುಡಿದು ಬಿಡ್ತೀನಿ. ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ಆ್ಯಂಡ್ ನೆಕ್ಸ್ಟು ವೆಯ್ಟ್ ಲಾಸ್ ಮಾಡೋರು ಯಾರಾದರೂ ದಪ್ಪ ಇದೆ. ನಾನು ಇವಾಗ ಡೆಲಿವರಿ ಆದಮೇಲೆ ಭಾಳ ದಪ್ಪ ಅದೀನಿ. ನಾನು ಎಷ್ಟು ಅಂದರೆ ಡೆಲಿವರಿ ಟೈಮ್ ಒಳಗೆ 84 kg ಇದ್ದೆ. ಇನ್ನೇನು ಡೆಲಿವರಿ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗ್ತಾರೆ ಅಂದಾಗ. ಆಮೇಲೆ 1 ಮಂತಿಗೆ 55 ಇದ್ದೆ. ಸೊ ಹಾಗಾಗಿ ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ಅಂತಂದು ಒಂದು ಜರ್ನಿನ ಮಾಡ್ತೀನಿ ನಾನು. ಇನ್ನು ಚಂಪುನೊಂದು ಸ್ವಲ್ಪ ಹೊರಗೆ ಬಿಸಿಲಿತ್ತು, ಸ್ವಲ್ಪ ನಿಂದ್ರಿಸಿದ್ರೆ ಆಯ್ತು ಅಂದ್ಕೊಂಡೆ. ಅವಳು ತಾನೇ ನಿಂದ್ರಾತ್ತಾಳ, ತಾನೇ ಮುಂದೆ ಹೊಂಟಾಳ. ಇದು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ನಾನೇನು ಫೋರ್ಸ್ ಮಾಡಿಲ್ಲ ಆಕೆಗೆ. ಕುಂದ್ರಕ್ಕೂ ಆಕೆ ಫೋರ್ಸ್ ಮಾಡಿರಲಿಲ್ಲ. ನಾನು ಆರಾಮಾಗಿ ಕುಂದಿರ್ಲಿ ಅಂತ. ನಮ್ಮ ಡಿಂಪು ಕುಂದಿರ್ತಿದ್ಲು, ಚಂಪು ಕುಂದಿರ್ತಿರ್ಲಿಲ್ಲ. ಅವ್ರ ಅಜ್ಜಿ ಕಾಲ್ ಮಾಡಿದಾಗೊಮ್ಮೆ ಏನು ಕುಂದ್ರನೇ ಅವಲಲ್ಲ ಮಗಳು, 10 ತಿಂಗಳದಕ್ಕೆ ಆದ್ಲು, 9 ತಿಂಗಳದಕ್ಕೆ ಆದ್ಲು ಅನ್ನೋರು. ನಂಗೆ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಆಮೇಲೆ ಕುಂದಿರ್ತಾಳೆ ಬಿಡಂತ ಕೈ ಬಿಟ್ಟಿದ್ನಿ. ಇನ್ನು ಆಕಿನ ಡಿಂಪು ಇನ್ನೂ ಎದ್ದು ನಿಂದ್ರಲ್ಲ ಹಿಡ್ಕೊಂಡು. ಇವಾಗ ಎದ್ದು ನಿಂದ್ರ ಆತಾಳ ಪ್ರೆಸೆಂಟು. ಬಟ್ ಈಕಿಕ್ಕಿಂತ ಮೊದಲು ಆಕಿನ ಎದ್ದು ನಿಂತಾಳ. ನಮ್ಮ ಗುಂಡಂದು ಎಷ್ಟು ಕಿತಾಪತಿ ಅಂದರೆ, ಈ ಸೆಲ್ಫ್ ಎಲ್ಲನೂ ಏನೇನು ನಿಲ್ಕ್ತಾವಲ್ಲ ಎಲ್ಲ ಅಂದರೆ ಎಲ್ಲ ಕೆಡುತ್ತಾನ. ಸೊ ಇನ್ನು ಈಕಿದು ಒತ್ಕೊಂಡ ಮಾಡ್ಬೇಕು ಎಷ್ಟೊತ್ತಿದ್ರು. ಇವಾಗ ಕೆಲಸ ಹಂಗಾಗ್ಬಿಟ್ಟೈತಿ. ಸ್ನಾನ ಎಲ್ಲ ಮಾಡಿ ಬಂದು ಇನ್ನು ಅವರು ಎದ್ದಿದ್ರಲ್ಲ, ಡಿಂಪು ಎದ್ದಿದ್ಲು. ಡಿಂಪುನು ಕರ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಆಯ್ತು ಅಂದ್ಕೊಂಡು. ಅವಳಿಗೆ ಒಂದು ಸ್ವಲ್ಪ ಇದನ್ನು ಹೇಟ್ ಮಾಡ್ಕೊಂಬಿಟ್ಟ. ಆಕೆ ಬಿದ್ದುಬಿಟ್ಟಾರ. ಜಾಸ್ತಿ ಹೇಳತ್ತಿದ್ಲು, ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತಂದು ಇಬ್ಬರನ್ನೂ ಹೊತ್ಕೊಳತ್ತಿಲ್ಲ. ಈಗ ಹಂಗೆ ಒಂದು ಸ್ವಲ್ಪ ಮುಂದೆ ತೋಟಕ್ಕೆ ನೀರು ಹಾಕಾತಿದ್ನಿ. ನಾ ತೋಟಕ್ಕೆ ನೀರು ಹಾಕೋಂತನ
ಟೀ ಕುಡಿತೀನಿ, ಇದು ವೆಯ್ಟ್ ಲಾಸ್ ಕುಡಿತೀನಿ ಡ್ರಿಂಕು. ಹಂಗೆ ಸಣ್ಣದಾಗಿ ರಂಗೋಲಿ ಹಾಕಿದ್ನಿ ಸಿಂಪಲ್ಲಾಗಿ. ಹಂಗಾಗಿ ಇಲ್ಲೇ ತೋರ್ಸಾತಿದ್ದೀನಿ ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿಯಾತೀನಿ. ಸೊ ಇದು ಭಾಳ ಎಫೆಕ್ಟಿವ್ ಐತಿ, ಒಂದು ಸಾರಿ ಟ್ರೈ ಮಾಡಿರಿ. ಇನ್ನು ರೊಟ್ಟಿ ಪಾಳೆ ಇವತ್ತು ನಂದು ಇತ್ತು, ಹಂಗಾಗಿ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ರೆ ಆಯಿತು ಅಂತಂದು ರೊಟ್ಟಿ ಮಾಡಾತಿದ್ನಿ. ಇಬ್ಬರು ಮಲ್ಕೊಂಡಿದ್ರು. ಒಂದು ಟೈಮ್ ಮಲ್ಕೊಂಡು ಹಿಂಗೇನು ರೊಟ್ಟಿ ಹಿಟ್ಟು ನಾದದ್ರೊಳಗನೆ ಡಿಂಪು ಎದ್ದು ಬಿಟ್ಲು. ಹೆಂಗಂತಂದರೆ ನೋಡಿರಿ ಎಷ್ಟು ಗುರಾಯಿಸು ತೊಳಸಿಟ್ಟಿಲ್ಲ ಅಂದ್ರೆ ಅವಾಗ ಎದ್ದಾಳಕಿ. ಎದ್ದ ತಕ್ಷಣ ಹಿಂಗೆ ಕರ್ಕೊಂಡು ಬಂದು ಕುಂದ್ರಿಸಿದ್ನಿ ಗಜ್ರಿ ಕೊಟ್ಟು. ಗಜ್ರಿ ಮತ್ತು ಬದ್ನಿಕಾಯಿ, ಉಳ್ಳಾಗಡ್ಡಿ ಪಾಚಿ ಇವ್ನು ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಹಲ್ಲಿಗೆ ಒಂದು ಸ್ವಲ್ಪ ಹಲ್ಲು ಗುದು ಗುದು ಅಂತಿರ್ತಾವಲ್ಲ, ಬರಬೇಕಾದ್ರೆ ಏನೋ ಅಷ್ಟಿದು ತ್ರಾಸು ಕೊಡಲ್ಲ ಅಂತಂದು. ಇನ್ನು ನಮ್ಮ ತಂಗಿ ಇವತ್ತು ಸ್ಕೂಲಿಗೆ ಹೋಗಿದ್ದಿಲ್ಲ ಅಂಜು, ಮುಟ್ಟಿಗೆ ಮಾಡಿಕೊಡು ಅಂದ್ಲ, ಹಂಗಾಗಿ ಮುಟ್ಟಿಗೆ ಮಾಡ್ಕೊಡತ್ತೀನಿ. ಆ್ಯಕ್ಚುಲಿ ಮುಟ್ಟಿಗೆ ದಪ್ಪಗೆ ರೊಟ್ಟಿ ಮಾಡಿಕೊಡ್ಬೇಕು. ನಾನು ಆ್ಯಕ್ಚುಲಿ ಒಂದು ಮಾಡಿಕೊಟ್ಟಿದ್ನಿ, ಅಕ್ಕ ಇನ್ನೊಂದು ಮಾಡಂದ್ಲು. ನಾನು ಅದೇ ಟೈಮಿಗೆ ತೆಳ್ಳಂದು ಮಾಡಾತಿದ್ನಿ. ಇನ್ನು ಅದನ್ಯಾಕೆ ವೇಸ್ಟ್ ಮಾಡೋದು, ಮೊದಲ ಹುಡುಗರು ಎದ್ರೆ ಇನ್ನು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಅದನ್ನ ಮಾಡ್ಕೊಡಾತಿದ್ನಿ. ಸೊ ನಾನು ಇನ್ನು ರೊಟ್ಟಿ ಮಾಡಬೇಕಾದ್ರೆ ನಾನು ಒಂದು ಮುಟ್ಟಿಗೆ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನನ್ನದೆಲ್ಲ ಕೆಲಸ ಇನ್ನೇನು ರೊಟ್ಟಿ ಮಾಡಿ ಹೇಳೋದ್ರಾಗನ ಇವ್ರು ಎದ್ದು ಬಿಟ್ಟಿರ್ತಾರೆ. ರೊಟ್ಟಿ ಒಂದು 10-15 ರೊಟ್ಟಿ ಮಾಡೋದಿರಲಿ, ಅಷ್ಟರೊಳಗೆ ಎದ್ದು ಬಿಡ್ತಾರೆ. ಒಂದು 2-3 ಸಾರಿ ಬಿಟ್ಬಿಟ್ಟು ಇವ್ರನ್ನ ಹೊತ್ಕೋಬೇಕು, ಹಾಲು ಕೊಡಬೇಕು. ಹಾಗಾಗಿ ನಾನು ಯಾವಾಗ ಸ್ವಲ್ಪ ಸ್ಪೀಡ್ ಮಾಡೋಕ್ಕೆ ಕಲ್ತೀನಿ ಇವಾಗ. ಸ್ವಲ್ಪ ದಪ್ಪನು ಮಾಡಿಟ್ಬಿಟ್ರಾಯ್ತು. ಇನ್ನು ನಮ್ಮ ಚೆರ್ರಿ ಒಂದು ಐತಲ್ಲ, ನಮ್ಮ ಚೆರ್ರಿಗೆ ಒಂದು 5-6 ರೊಟ್ಟಿ ಆಕೆಗೆ ಬೇಕು. ಮೊನ್ನೆ ಪ್ರೆಗ್ನೆಂಟ್ ಇದ್ಲಾಕಿ ಅದನ್ನು ಸುಳ್ಳು ಮಾಡ್ಕೊಂಡ ಅಂತ ಗೊತ್ತಿಲ್ಲ. ಆದ್ರೆ ಅದು ಹೆಂಗಂದ್ರೆ ಎಷ್ಟು ತುಂಟಾಟ ಆಡ್ತಾಳೆ ಅಂದ್ರೆ ಆಕೆ ನಮ್ಮ ಚಂಪು ಡಿಂಪು ಜೊತೆ. ಬಟ್ ಹೆಂಗಂದ್ರೆ ನಮ್ಮ ಡಿಂಪು ಅದು ಆಕೆ ಒದ್ರಿದ ತಕ್ಷಣ ಜಾಸ್ತಿ ಅಳ್ತಾಳೆ. ಚೆರ್ರಿ ಹೆಂಗಂದ್ರೆ ಧ್ವನಿ ಜೋರು ಭಾಳ ಐತಿ. ಯಾವುದಾದ್ರೂ ನಾಯಿ ಕಂಡ್ರೆ ಒದರ್ತು ಅಂದ್ರೆ ಅಷ್ಟು ಜೋರಾಗಿ ಒದರ್ತಾಳೆ. ಹಂಗಾಗಿ ಈಕೆಗೂ ಇದು. ಇನ್ನು ನನಗೊಂದು ಮುಟ್ಟಿಗೆ ಮಾಡ್ಕೊಂಡು ನನಗೆ ಏನಂತಂದ್ರೆ ಒಂದು ಸ್ವಲ್ಪ ಆರಾಮಾಗಿ ತಿಂದು ಇದ್ರೆ ನನಗೊಂದು ಸ್ವಲ್ಪ ಹೆಲ್ದಿ ಆಗಿರ್ತೀನಿ. ಇನ್ನು ಗೆಣಸು ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ಆ್ಯಕ್ಚುಲಿ ಅವ್ರು ತೊಗೊಂಡು ಬಂದು ಕ್ಯಾರಿ ಬ್ಯಾಗ್ಗಳಿಗೆ ಇಟ್ಬಿಟ್ಟಾರ. ನಾನು ನೋಡೇ ಇಲ್ಲ, ನನಗೂ ಹೇಳೇ ಇಲ್ಲ ಅವ್ರು ಹೋಗಿ ಒಂದು 2-3 ಡೇಸ್ ಆದಮೇಲೂ ನೋಡಿಲ್ಲ ನಾನು. ಆಮೇಲೆ ಸಂತಿ ತಂದಿದ್ರಲ್ಲ ನಮ್ಮ ಸಿಸ್ಟರು, ಅದನ್ನೆಲ್ಲ ನೀಟ್ ಮಾಡಬೇಕಾದ್ರೆ ಅವಾಗ ನೋಡಿದೆ. ಇನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಅವ್ರಿಗೆ 1-2 ಕೊಟ್ಟು ನಾವೊಂದಿಷ್ಟು ಗೆಣಸನ್ನ ಕುದಿಸಿದ್ರಾಯ್ತು. ನೆಕ್ಸ್ಟ್ ಏನಾದರೂ ಮಾಡೋಣ ಅಂದ್ಕೊಂಡು ತೊಳ್ಕೊಂಬರ್ರಿ ನೀಟಾಗಿ. ಪಾಪುಗಳಿಗೆ ತಿನ್ಸೋದಿರ ಸ್ವಲ್ಪ ನೀಟಾಗಿ ತೊಳ್ಕೊಂಬಂದು ಕುದಿಸ್ರಿ. ಇದನ್ನು ಕುಕ್ಕರಿಗೆ ಹಾಕಿನೂ ಸೀಟಿ ಹೊಡಿಸ್ತಾರೆ, ನಿಮ್ಮ ಇಷ್ಟ. ಆದ್ರೆ ಗಡಿಗ್ಯಾಗ ಕುದಿಸಿದ್ರೇ ಅದ್ರ ಮಜಾ ಬೇರೆ. ಸೊ ಇನ್ನು ಡಿಂಪು ನೋಡ್ರಿ, ನಾನು ಅಷ್ಟು ರೊಟ್ಟಿ ಮಾಡಿಕೊಂಡು ಎದ್ದು ಬರೋದ್ರಷ್ಟರಲ್ಲೇ ಕಾಟನ್ ಮೇಲಿಂದ ಬಿದ್ದುಬಿಟ್ಟಾಳ. ಹೇಟ್ ಮಾಡ್ಕೊಂಡಾಳ ಭಾಳ ಅಂದ್ರೆ ಭಾಳ ಹೊತ್ಲು. ಬ್ಲಡ್ ಎಲ್ಲ ಬಂದುಬಿಟ್ಟೈತಿ. ಹೆಂಗೆ ನನ್ನ ಕೇರ್ಲೆಸ್ ನಂಗೆ ನಿಜ ಅನ್ನಿಸ್ತು, ಎಷ್ಟು ಕೇರ್ಲೆಸ್ ಇದ್ದೀನಿ ನಾನು ಅಂತ ಅನ್ನಿಸ್ತು. ಬಟ್ ಅನಿವಾರ್ಯ ಕೆಲಸ ಮಾಡಲೇಬೇಕು. ಕೆಲಸ ಮಾಡಬೇಕಾದ್ರೆ ಯಾರಾದರೂ ಒಬ್ರು ಬೇಕಲ್ಲ ಕರ್ಕೊಳ್ಳೋಕೆ. ನಾನು ಇಬ್ಬರು ಪಾಪು ಕರ್ಕೊಂಡ್ರು ಎಂದೂ ಬೀಳಿಸಿದ್ದಿಲ್ಲ ನಾನು. ಇಷ್ಟು ದಿನ ಆದ್ರೂ ಒಂದು 10 ತಿಂಗಳದಾರಾದರೂ ಒಂದಿನ ಬೀಳಿಸಿದ್ದಿಲ್ಲ ಅವ್ರನ್ನ. 1-2 ನಿಮಿಷ ಕೇರ್ಲೆಸ್ಸಿಂದ ಬಿದ್ದರು ನೋಡ್ರಿ. ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಅಷ್ಟೇ. ಅವ್ರ ಡ್ಯಾಡಿ ಅಂತೂ ಸ್ವಲ್ಪ ಬಿದ್ದಿದ್ದಾಳ್ರಿ ಅಂತಂದು ಹೇಳಿದ್ರೆ ಎಷ್ಟೊಂದು ಒಂಥರ ಬೇಜಾರೊಳಗೆ ಮಾತಾಡಿದ್ರು. ಒಂಚೂರು ನಗಲಿಲ್ಲ, ಒಂಚೂರು. ಅವತ್ತು ಹೆಂಗಂದ್ರೆ, ಅಮ್ಮ ನೀನು ಕೆಲಸ ಕಡಿಮೆ ಮಾಡು, ಯಾರು ಏನಂದ್ರು ನಾನು ಹೇಳ್ತೀನಿ, ಮೊದಲು ಹುಡುಗರನ್ನ ಕರ್ಕೊ, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ಬಟ್ ನನಗೆ ಅನ್ನಿಸ್ತು, ಇಲ್ಲ ನಾನು ನೆಗ್ಲೆಕ್ಟ್ ಮಾಡಿಲ್ಲ. ನೆಗ್ಲೆಕ್ಟ್ ಅಂತೂ ಯಾವತ್ತೂ ಮಾಡಿಲ್ಲ ಅವ್ರನ್ನ ನಾನು ಎಂಥ ಕೆಲಸ ಇರಲಿ ಅವ್ರನ್ನ ಕರ್ಕೊಂಡೇ ಮಾಡ್ತೀನಿ. ಊಟ ಮಾಡೋವಾಗ ಬಂದ್ರೂ ನಾನು ಊಟ ಬಿಟ್ಟು ಅವ್ರನ್ನ ಕರ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಊಟ ಮಾಡ್ತೀನಿ. ಬಟ್ ಇದು ಸ್ವಲ್ಪ ರೊಟ್ಟಿ ಮಾಡುವಾಗ ಒಂದು ಸ್ವಲ್ಪ ನಮ್ಮ ಸಿಸ್ಟರ್ನೂ ಇದ್ಲು. ಆಕೆ ಈ ಕಡೆ ಇವರಿಬ್ಬರು ಕರ್ಕೊಳ್ಳೋದ್ರಾಗ ಆ ಕಡೆ ಮೂಲೆಯಾಗಿ ಈಕೆ ಬಿದ್ದುಬಿಟ್ಟಾಳೆ ಕಾಟದ ಮೇಲಿಂದ. ಅದೊಂದು ಸ್ವಲ್ಪ ತಗಡು ಬಡ್ದೈತಿ. ಹಾಗಾಗಿ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಬರ್ಬೇಕು ಅನ್ನೋದೈತಿ. ಯಾಕಂದ್ರೆ ಪಾಪು ಸಣ್ಣ ಪಪ್ಪು ಅಲ್ಲ, ನಂಜು ಗಿಂಜು ಆದ್ರೆ ಕ್ಯೂ ಆದ್ರೆ ಅನ್ನೋ ಒಂದು ಟೆನ್ಷನಿಗೆ ಹೋಗಿ ಬರ್ಬೇಕು ಅಂದ್ಕೊಂಡಿವಿ. ಇನ್ನು ಒಂದು ಕಲ್ಲಂಗಡಿ ಅಂತಂದಿತ್ತು ಸಂತಿಯಿಂದ. ಸೊ ಆ ಕಲ್ಲಂಗಡಿಯನ್ನು ಜ್ಯೂಸ್ ಮಾಡಿಕೊಡ್ಬೇಕು ಅಂದ್ಕೊಂಡೇನಿ ಇವರಿಗೆ. ಕೊಡ್ರಿ ಮಕ್ಳಿಗೆ ಕಲ್ಲಂಗಡಿ ಹಣ್ಣು ಕೊಡೋದ್ರಿಂದ ಭಾಳ ಒಳ್ಳೆಯದು. ನೀರಿನ ಅಂಶ ಜಾಸ್ತಿ ಆಗುತ್ತೆ ಬಾಡಿ ಒಳಗೆ. ಬಟ್ ಏನಂತಂದ್ರೆ ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಕೋಲ್ಡ್ ಆಗುತ್ತೆ. ಈಗ ಅದ್ರಾಗ ಚಳಿಗಾಲೆಲ್ಲ ಸ್ವಲ್ಪ ಇನ್ನೂ ಚಳಿಗಾಲ ಐತಿ, ಹೊಂಟೈತಿ ಆದ್ರೆ ಇನ್ನೂ ಪೂರ ಹೋಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಕೊಡ್ರಿ, ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ. ತಿಂತಾವ ಬಾ ಮಕ್ಕಳು ಅಂತಂದು ಅದನ್ನ ತಿನ್ಸೋದು ಅದನ್ನು ಮಾಡಬೇಡ್ರಿ. ಯಾಕಂದ್ರೆ ಅವಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ. ನಮ್ಗೆ ನೆಗಡಿ ಆತಂದ್ರೆ ನಾವು ಜೋತ್ ಮಾರಿ ಹಾಕೊಂಡು ಸುಮ್ಮನೆ ಕುಂತು ಬಿಡ್ತೀವಿ, ಏನು ಮಾಡೋಕ್ಕೆ ಮನಸ್ಸು ಬರಲ್ಲ. ಇನ್ನು ಪಾಪು ಹಿಂಗೆ ಅಂತಂದು. ಸೊ
ಅವ್ರ ಜೊತೆ ತಿನ್ನಿಸ್ಕೊಂತ ಅವ್ರಿಗೆ ಆಟ ಆಡಿಸ್ಕೋತ ಇರೋದು ನನ್ನ ರೂಟೀನ್ ಇರುತ್ತೆ. ಕಂಪ್ಲೀಟ್ ರೂಟೀನ್ನ ಒಂದಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅವರಿಗೆ ತಿನ್ನಿಸೋದ್ರಿಂದ ಹಿಡ್ಕೊಂಡು ಅವರು ಸ್ನಾನದ್ದಾಯಿತು, ಯಾವ ಥರ ಅವ್ರಿಗೆ ರೆಡಿ ಮಾಡ್ತೀನಿ, ಯಾವ ಟೈಮಿಗೆ ಮಲ್ಕೋತಾರ, ನಾನು ಅವ್ರು ಮಲ್ಕೊಂಡಾಗ ನಾನು ಏನೇನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ ಒಂದಿನ ಶೇರ್ ಮಾಡ್ತೀನಿ ಆದಷ್ಟು. ನಂಗೆ ಇನ್ನೊಂದು ಖುಷಿ ಏನಂತಂದ್ರೆ ನನ್ನ ಮಕ್ಕಳು ಯಾವುದೇ ಹುಡುಗರು ಬರಲಿ ಯಾವುದೇ ಹುಡುಗಿರು ಬರಲಿ ಕೈ ಹೊತ್ಕೊಂಡ್ರೆ ಆರಾಮಿರ್ತಾರೆ ಅವರು. ನಂಗೆ ಕೈ ಬಿಡ್ತಾರೆ, ನಾನೇ ಬೇಕು ಅನ್ನೋಲ್ಲ. ಬಟ್ ಡಿಂಪು ಇವಾಗ ಅನ್ನತ್ತಾಳ ಯಾರ ಹತ್ರನೂ ಹೋಗವಲ್ಲ. ಒಂದು ಸ್ಕೂಲ್ ಹುಡುಗಿ ಐತಿ, ಅಂಕಿತಾ ಅದಾಳ, ಅಂಕಿತನ ಹತ್ರ ಹೋಗ್ತಾಳೆ, ಸಿಂಚು ಅದಾಳ, ಸಿಂಚುನ ಹತ್ರ ಹೋಗ್ತಾಳೆ. ಬಿಟ್ಟರೆ ಯಾರ ಹತ್ರನೂ ಹೋಗವಲ್ಲ. ಅದ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಓಕೆ, ಅವಳಿಗೆ ಒಂದು ಸ್ವಲ್ಪ ರೂಢ ಮಾಡಬೇಕು. ಮೇನ್ ಅಂದ್ರೆ ನಮ್ಮ ಚೆರ್ರಿ ಸಂಬಂಧ ಜಾಸ್ತಿ ಅದ್ರ ಆತಾಳಕಿ. ನಮ್ಮ ಚೆರ್ರಿ ಭಾಳ ಅಂದ್ರೆ ಭಾಳ ಜೋರು ಐತಕಿ ಧ್ವನಿ, ಹಂಗಾಗಿ ಅದ್ರ ಸಲುವಾಗಿ ಭಾಳ ಹೆದರಾತಾಳ. ಸ್ವಲ್ಪ ರೂಢ ಮಾಡಬೇಕು ಅವರಿಗೆ. ಅವಳು ಬಿದ್ದಾಗಿಂದ ನಂಗೆ ಒಂಥರ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದೇ ಇಲ್ಲ. ಏನು ನನ್ನ ಮಗಳಿಗೆ ಕೆಡವಿಬಿಟ್ಟೆ ನಾನು, ನನ್ನ ಮಗಳನ್ನ ಕೆಡವಿದ್ನಿ, ನನ್ನ ನಿರ್ಲಕ್ಷ್ಯ ಎಷ್ಟು ನೆಗ್ಲೆಕ್ಟ್ ಮಾಡ್ತೀನಿ ನನ್ನ ಮಕ್ಕಳನ್ನ ಅನಿಸಿ ಒಂಥರ ಅನ್ನಿಸ್ತು ಅವತ್ತು. ಹಂಗಾಗಿ ಸ್ವಲ್ಪ ಈಕೆ ಜೊತೆನ ಟೈಮ್ ಭಾಳ ಸ್ಪೆಂಡ್ ಮಾಡಿದೆ. ಚಂಪು ಒಂದು ಸ್ವಲ್ಪ ಆಟ ಆಡೋಕೆ ಬಿಟ್ಬಿಟ್ಟಿದ್ದೆ ಆಕಿನ ಪಾಡಿಗೆ. ಆಕೆ ನಾನು ಬೇಕು ಅನ್ನಲ್ಲ. ಬಟ್ ಡಿಂಪು ನಂಗೆ ಹೆವಿ ಅಂದರೆ ಹೆವಿ ಒಂಥರ ಬೇಜಾರು ಭಾಳ ಆತು. ಆಕೆ ಬಿದ್ದ ತಕ್ಷಣ ಉಸಿರು ಹಿಡ್ದು ಹತ್ಲಲ್ಲ, ನನಗೆ ಅವಾಗ ಅರ್ಧ ಜೀವ ಹೋದಂಗೆ ಆತು. ಸಡನ್ನಾಗಿ ಸ್ನಾನಕ್ಕಂತೂ ಹೋಗೀನಿ, ಅವಳು ಬಿದ್ದಿದ್ದ ಸೌಂಡ್ ಕೇಳಿ ಅಲ್ಲೇ ಎಲ್ಲ ಬಿಟ್ಟು ಏನು ಸ್ನಾನನೂ ಮಾಡಲಿಲ್ಲ, ಏನಿಲ್ಲ. ಇವತ್ತು ಅಷ್ಟು ಅಂದ್ರೆ ಅಷ್ಟು ನಂಗೆ ಟೆನ್ಷನ್ ಆಯ್ತು. ಬೀಳಿಸಿದ್ನಲ್ಲ ನನ್ನ ಮಗಳನ್ನ ಅನ್ನೋದು. ಅದನ್ನ ಹೇಳತ್ತ. ಅವ್ರ ಡ್ಯಾಡಿ ಅಂತೂ ಎಷ್ಟು ಬೇಜಾರಾಗಿದ್ರಂದ್ರೆ, ಅವ್ರ ಡ್ಯಾಡಿ ಹೆಂಗಂದ್ರೆ ಅವರಿಗೆ ನಾವ ಪ್ರಪಂಚ. ಇವಾಗ ನಮ್ಮನ್ನು ಬಿಟ್ಟರೆ ಅವ್ರಿಗೆ ಯಾರಂದರೆ ಯಾರೂ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದ್ರೆ ಅವರು ಒಂದು ಅವರು ಅಲ್ಲಿ ಚಲೋ ಇದ್ದಾರೋ ಇಲ್ಲೋ ಅನ್ನೋದು, ಮತ್ತು ಯಾವಾಗಲೂ ಚಲೋ ಇರಲಿ ಅಂತ ಬಯಸೋದು. ಅದು ಐ ಥಿಂಕ್ ನಾವು 3 ಜನ ಅಂತ ಅನ್ಸುತ್ತೆ ನನ್ನ ಮಕ್ಕಳು ನಾವು. ಸೊ ಹಾಗಾಗಿ ಅವರಿಗೂ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ನನ್ನ ಗಂಡ ಮೊದಲು ಅವ್ರು ಆರಾಮಿದ್ರೆ ಸಾಕಮ್ಮ, ನೀವು ಆರಾಮಿರ್ರಿ, ನಂಗೆ ಯಾರ್ದೇನು ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಆರಾಮಿರ್ರಿ, ನೀವು ಆರಾಮಿದ್ರೆ ಸಾಕು ನನಗೆ. ನಾನು ಹಗಲಿ ರಾತ್ರಿ ಎಷ್ಟು ದುಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಫೋನ್ ಹಚ್ಚಿದಾಗ ಆರಾಮದೀವಿ ನಾವು, ನೀನು ಆರಾಮಿರು, ಊಟ ಮಾಡಿ ನಾವು ಅಂತ ಹೇಳಿಬಿಟ್ರೆ ನಂಗೆ ಅದ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಪ್ರತಿಯೊಬ್ಬರು ಆರ್ಮಿಗೆ ಹೋಗಿರೋರು, ಪ್ರತಿಯೊಬ್ಬರು ಡಿಫೆನ್ಸಲ್ಲಿ ವರ್ಕ್ ಮಾಡೋರು ಒಂದು ಬಯಸೋದು ನನ್ನ ಫ್ಯಾಮಿಲಿ. ನಾನು ಇಲ್ಲಿ ಬಿಟ್ಟು ಹೋಗೀನಿ ನನ್ನ ಹೆಂಡತಿ ಮಕ್ಕಳನ್ನ ಅಂದ್ರೆ ಅಲ್ಲಿ ಎಲ್ಲರೂ ಅವ್ರನ್ನ ಚಲೋ ನೋಡ್ಕೊಳ್ಳಿ. ಅವ್ರಿಗೇನು ಕೊರತೆ ಇದ್ದೇ ಇರುತ್ತೆ. ಗಂಡ ತಂದು ಕೊಡುವಷ್ಟು ಅಥವಾ ತಂದೆ ಕೊಡುವಷ್ಟು, ತಂದೆ ಏನಾದರೂ ಅಪ್ಪ ತಂದು ಕೊಡುವಷ್ಟು ಯಾರು ತಂದು ಕೊಡೋಕ್ಕಾಗಲ್ಲ. ಕೊರತೆ ಇದ್ದೇ ಇರುತ್ತೆ. ಬಟ್ ಅವ್ರಿಗೇನು ಆ ಕೊರತೆ ನನ್ನ ಮಕ್ಕಳಿಗೆ ಬರಬಾರ್ದು, ಸ್ವಲ್ಪ ಎಲ್ಲ ತಂದು ಕೊಡಲಿ, ನಾನು ದುಡಿಯೋದು ಅವರಿಗೋಸ್ಕರಲ್ಲ ಅಂದ್ಕೊಂಡಿರ್ತಾರೆ. ಸೊ ಬಟ್ ಅವರು ಬಯಸೋದು ಅಷ್ಟು ದೂರ. ಅವ್ರು ಎಂಥ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಹೆಂಗಂದ್ರೆ ಅವ್ರಿಗೆ ನಿದ್ದಿರಲ್ಲ. 6 ತಾಸು ಡ್ಯೂಟಿ ಮಾಡೋದು, ವಾಪಸ್ಸು ಒಂದು 2 ತಾಸಷ್ಟೇ ಅವರಿಗೆ ರೆಸ್ಟ್ ಮಾಡೋಕ್ಕೆ ಬಿಡೋದಷ್ಟ. ಅಷ್ಟರೊಳಗೆ ಕಾಲ್ ಮಾಡಿ ಪಾಪುಗಳ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದು, ಹೆಂಡ್ತಿನ ವಿಚಾರಿಸೋದು, ಹೆಂಗದಿ, ಆರಾಮದಿ ಇಲ್ಲ, ಏನಾದರೂ ಬೇಕಾ, ಎಲ್ಲರೂ ಕಾಲ್ ಮಾಡಿದ್ದಲ್ಲ, ಅಪ್ಪ ಅಮ್ಮ ಕಾಲ್ ಮಾಡಿದ್ದಿ, ಆರಾಮದಾರ ಅಂತ ಹೇಳಿದ್ರ ಎಲ್ಲ ಅಂದರೆ ಎಲ್ಲನೂ ಕೇಳ್ತಾರೆ. ಯಾವುದು ಅಂತಂದ್ರೆ ಸ್ವಾರ್ಥ ಅನ್ನೋದೇ ಇರಲ್ಲ ಅವ್ರ ಮನಸ್ಸೊಳಗೆ. ನಮಗಿನ್ನು ಸ್ವಾರ್ಥ ಬರುತ್ತೆ, ಅದು ಬೇಕು ಇದು ಬೇಕು ಅನ್ನೋದು ನಮ್ಮ ಮೈಂಡ್ ಒಳಗಿರುತ್ತೆ ಹೊರತು ಯಾವತ್ತೂ ನನ್ನ ಗಂಡ ನಂಗೆ ಅದು ಬೇಕು, ಅದನ್ನು ತರಿಸಿಡು ಅಂತ ಅಂದೇ ಇಲ್ಲ. ಹಾಗಾಗಿ ನಾನು ಅವ್ರು ಏನು ಕೇಳಲ್ಲ ಅನ್ನೋ ಒಂದು ರೀಸನಿಗೋಸ್ಕರ ನಾನು ಈ ಥರದ್ದು ನನ್ನ ಗಂಡಗೆ ಇಷ್ಟ ಆಗ್ಬೋದು ಅಂತಂದು ನಾನು ತೊಗೋತೀನಿ. ಆದರೆ ಅವ್ರು ಕೊಡಿಸೋದ್ರ ಮುಂದೆ ನಂದೆಲ್ಲ ಶೂನ್ಯ. ಬಟ್ ನನಗೂ ಒಂದು ಡ್ರೀಮ್ ಐತಿ. ಎಲ್ಲಾದರೂ ನಾನು ಇನ್ನು ಗೆಸ್ಟ್ ಟೀಚರಾಗಿ ಹೋಗ್ತೀನಲ್ಲ, ಡಿಂಪೂರ 1 ವರ್ಷದವ್ರು ಆಗಲಿ, ಆಮೇಲೆ ಗೆಸ್ಟ್ ಟೀಚರಾಗಿ ಹೋಗ್ತೀನಿ. ನಂಗೆ ಅದೈತಿ. ಒಂದು ಏನಾದರೂ ನನ್ನ ಗಂಡಗ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತಂದು, ಅದು ಏನೋ ಗೋಲ್ಡೇ ಆಗಿರಲಿ, ಇನ್ನೊಂದೇ ಆಗಿರಲಿ, ಅದು ಇದೇ ಅಂತಂದು ಹೇಳೋಕ್ಕಾಗಲ್ಲ, ದುಡ್ಡಿನ ಮೇಲೆ ಅಳೆಯಲ್ಲ. ಬಟ್ ನನ್ನಿಂದ ಏನಾದರೂ ಸರ್ಪ್ರೈಸ್ ಕೊಡಬೇಕು. ಮತ್ತು ಅದು ಯಾವಾಗಲೂ ನನ್ನ ಗಂಡನ ಹತ್ರ ಇರಬೇಕು. ಅವ್ರು ನಮ್ಮನ್ನು ಅಲ್ಲಿರ್ತಾರಲ್ಲ ಡ್ಯೂಟಿ ಮೇಲೆ, ಅದನ್ನು ನೋಡಿದಾಗೆಲ್ಲ ನನ್ನ ಮಕ್ಕಳು ನಾನು ನೆನಪಾಗಬೇಕು. ಸೊ ಅದೆಲ್ಲ ನನ್ನ ಮೈಂಡ್ ಒಳಗೈತಿ. ಆದಷ್ಟು ದುಡಿಬೇಕು ಇನ್ನು. ಹೆಂಗಂದ್ರೆ ಖಾಲಿ ಕುಂತು ಒಂಥರ ಬೇಸರ. ಮತ್ತು ಏನಂದ್ರೆ ಇಲ್ಲದೆ ಇರುವಂಥ ಎಲ್ಲ ವಿಚಾರನೂ ತಲೆಯಾಗ ಹಾಕ್ಕೊಳತ್ಬಿಟ್ಟು ನಾನು. ನಂಗೆ ಯಾರು ಏನಾದರೂ ಅಂದ್ರೆ ಅದನ್ನ ತಲೆ ಕೆಡ್ಸ್ಕೊಂಡು ಕುಂದ್ರಾತ್ಬಿಟ್ಟಿನಿ. ಮಕ್ಕಳ ಕಡೆನೂ ಜಾಸ್ತಿ ಗಮನ ಕೊಡೋಕ್ಕಾಗಲ್ದು. ಈ ಕಡೆ ಇವರು ಅನ್ನೋ ಮಾತು ಕಡೆ, ಚುಚ್ಚು ಮಾತು ಕಡೆನೂ ನಂಗೆ ಹೆಂಗಂದ್ರೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಎಲ್ಲೂ ಆಗಲ್ಲ. ಊಟ ಮಾಡಬೇಕಾದ್ರೆ ನೆನಪಾಗ್ತಿರ್ತೀವಿ ಅನ್ನೋ ಮಾತು, ಹಿಂಗೆ ಅಂದ್ಬಿಟ್ರಲ್ಲ, ಹಿಂಗೆ ಮಾಡಿದ್ರಲ್ಲ ಅಂತಂದು
ನೆಕ್ಸ್ಟು ನಂಗೆ ಅನ್ಸೋದು ನನ್ನ ಗಂಡ ಇದ್ದಿದ್ರೆ ಈ ಥರ ಆಗ್ತಿತ್ತೇನೋ ಅಂತ ಹಾಗೆಲ್ಲ ಅನಿಸ್ತಿರುತ್ತಲ್ಲ. ಹಾಗಾಗಿ ಬಟ್ ನಮ್ಮಮ್ಮ ನಮ್ಮಪ್ಪ ಹೆಂಗಂದ್ರೆ ನಾನು ಸ್ವಲ್ಪ ಬೇಜಾರಾದರೆ ಸಾಕು ಕಾಲ್ ಮಾಡಿ ಎಷ್ಟೊತ್ತನೋ ಮಾತಾಡ್ತಾರೆ. ಬೇಜಾರಾಗಬೇಡ, ಬಂದುಬಿಡು, ಅಲ್ಲಿರೋದು ಬ್ಯಾಡ ನೀನು ಅಂತ ಹೇಳ್ತಾರೆ. ನಮ್ಗೆ ಎಷ್ಟ ಕಷ್ಟ ಅಲ್ಲಿ ನಾವು ದುಡ್ಕೊಂಡು ತಿಂತೀವಿ ಅಂದ್ರೂ ಬಂದುಬಿಡು, ನಾವು ಸಾಕ್ತೀವಿ, ಅಲ್ಲಿ ಬೇಡ ನೀನು ಅಂತ ಅನ್ನೋದಾಯ್ತು ಎಲ್ಲ. ನಮ್ಮ ಅಪ್ಪ ಅಮ್ಮ ನಾನು ನಿಜ ಹೇಳ್ತೀನಿ, ನನ್ನ ಗಂಡ ಅಷ್ಟು ದೂರ ಬಿಟ್ಟು ಹೋದ್ರು ಅವರಿಗೆ ನಮ್ಮ ತಮ್ಮ ಬಿಟ್ಟು ಹೋಗೋಣ ಅಥವಾ ನಮ್ಮ ಅಳಿಯ ಬಿಟ್ಟು ಹೋಗ್ಯಾನ, ನಮ್ಮ ಮೊಮ್ಮಕ್ಕಳನ್ನ ಕೇರ್ ಮಾಡಬೇಕು ಅನ್ನೋದು. ನಮ್ಮಪ್ಪ ಅಮ್ಮ ಕಾಲ್ ಮಾಡಿದ ತಕ್ಷಣ ಕೇಳೋದು, ನಿಮ್ಮಪ್ಪ ಕಾಲ್ ಮಾಡಿದರೆ ನಮ್ಮ ಚಂಪು ಡಿಂಪು ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಬಂದುಬಿಡ್ರಿ ನೀವು, ಅಪ್ಪಾಜಿ ಬರೋ ಮಟ್ಟ ಇಲ್ಲೇ ಇದ್ಬಿಡ್ರಿ, ಎಲ್ಲಾದರೂ ಊರಿಗೆ ಹೋಗೋಣ, ಏನಾದರೂ ನಾಷ್ಟ ತಂದು ಕೊಡ್ತೀನಿ ಅಂದರೆ ನಾನು ಮೊನ್ನೆ ಅಂದಿದ್ನಿ, ಇಲ್ಲಪ್ಪ ಅವ್ರ ಡ್ಯಾಡಿ ಒಂದು ಸ್ವಲ್ಪ ನಾಷ್ಟ ದೃಢ ಮಾಡಿಬಿಟ್ಟಾರ, ಇಡ್ಲಿ ಅದನ್ನೆಲ್ಲ ಕರ್ಕೊಂಡು ಹೋಗಿ ತೊಗೊಂಡು ಬರ್ತಿದ್ರು ಅಂತಂದು ಹೇಳಿದಾಗ ಅವ್ರಂದ್ರು ನಾನು ತೊಗೊಂಬಂದು ತಿನ್ನಿಸ್ತೀನಿ ಬಂದುಬಿಡ್ರಿ ಅಂತಂದು. ಅಷ್ಟು ಕೇರ್ ಮಾಡ್ತಾರೆ. ನಂಗೆ ಅದು ಒಂದು ಖುಷಿ. ಇವಳು ತಲೆ ನೋಡ್ರಿ ಹಿಂಗಾಗ್ಬಿಟ್ಟೈತಿ, ಆಕೆ ತಲೆ ನೋಡಿದ್ರೆ ನಮ್ಮಪ್ಪ ಬರೀ ನಮ್ಮಪ್ಪ ಹೇಳಿದಷ್ಟೇ ಹಿಂಗೆ ತಲೆ ಹೊಡ್ಕೊಂಡ ಅಂತಂದು. ನಮ್ಮಪ್ಪ ನಮ್ಮಮ್ಮಗೆ ಹೆಂಗೆ ಬೈದಾರ, ಹುಡುಗಿ ಕರ್ಕೊಂಡು ಬಾ ಅಂದರು ಹೋಗಕ್ಕೆ ರೆಡಿ ಇಲ್ಲ, ನಾನು ಕರ್ಕೊಂಡು ಬರ್ತೀನಿ ಅಂದ್ರೆ ನಾನು ಕೆಲಸ ಹಚ್ಚಿ ಕುಂತ್ಬಿಟ್ಟು ನಮ್ಮ ಮಕ್ಳಿಗಿಂತ ಹೆಚ್ಚಿಂದ ಏನೈತಿ ಮೊಮ್ಮಗಳಿಗಿಂತ ಜೀವನ. ನನ್ನ ಅಂದ್ರೆ ಅವರು ಒಂಥರ ಮಾತಾಡ್ತಾರೆ. ಅವ್ರು ಮಾತಾಡುವೆ ಹೆಂಗಂದ್ರೆ ನಂಗೆ ಅಳುನ ಬರುತ್ತೆ ಹಂಗತ್ತರ. ಬಂದುಬಿಡು, ನನ್ನ ಮೊಮ್ಮಗಳಿಗಿಂತ ಹೆಚ್ಚಿಂದಲ್ಲ ನಮಗೆ ಕೆಲಸ, ನಾವು ಸಾಲ ಮಾಡಿ ಆದರೂ ತಂದು ಹಾಕ್ತೀವಿ ಆಯಿತಾ, ನೀವು ಚಲೋ ಇದ್ರೆ ಸಾಕು ಅಂತಾರೆ. ನಮ್ಮ ಆಂಟಿನೂ ಹಂಗೆ ಇಳ್ಕಲ್ ಕಡೆ ಅದಾರ ನಮ್ಮ ಆಂಟಿ ಹೋದ್ಕೆರೆ ಒಳಗೆ. ಸೊ ಅವರು ಹಂಗೆ ಬಂದುಬಿಡು, ಒಂದು 15 ದಿನ ಇಲ್ಲೇ ಇರುವಂತೆ, ನಾವೇನು ಕೆಲ್ಸಕ್ಕೆ ಹೋಗೋಲ್ಲ, ಮತ್ತೊಂದಿಲ್ಲ, ಒಂದು 15 ದಿನ ನಿಂಗೂ ಮೆಟ್ ಚೇಂಜ್ ಆದಂಗೆ ಆಗುತ್ತಾ, ರೆಸ್ಟ್ ಸಿಕ್ಕಂಗೆ ಆಗುತ್ತಾ, ಬಾ ಅಂತಂತಾರೆ. ನೋಡೋದು, ನಾನು ಹೋಗಕ್ಕೆ ಬಂದಿಲ್ಲ ನಂಗೆ, ಬಟ್ ಹೋದ್ಮೇಲೆ ಬಟ್ ನಾನು ಹೋದ್ಮೇಲೆ ಅಲ್ಲಿ ಅಡ್ಜಸ್ಟ್ ಆಗಬೇಕಲ್ಲ ಕ್ಲೈಮೇಟಿಗೆ. ಅವ್ರಿಗೆ ಇವಾಗ ಇಲ್ಲಾದ್ರೆ ಪ್ರತಿಯೊಂದೂ ಅವೈಲಬಲ್ ಇರುತ್ತೆ. ಸೊ ನನಗೆ ಯಾರೂ ತಂದು ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರ ಡ್ಯಾಡಿಗೆ ಹೇಳಿದರೆ ಯಾರ ಜೊತೆ ಆದರೂ ತರಿಸ್ಕೊಡ್ತಾರೆ. ಬಟ್ ಅಲ್ಲಿ ಹೆಂಗಂದ್ರೆ ಎಲ್ಲ ಇರ್ತಾರೆ ತರಕ್ಕೆ, ಬಟ್ ಅವೈಲೇಬಲ್ ಇರೋಲ್ಲ. ಇವಾಗ ಎಷ್ಟೊತ್ತಿದ್ರು ನಮ್ಮ ಆಂಟಿ ಊರಿಗೆ ಹೋದರೆ ಎನಿ ಕಂಡೀಷನ್ ಇಲ್ಕಲ್ಲಿಗೆ ಹೋಗೇ ತರಬೇಕು, ಒಂದು ಫ್ರೂಟ್ಸ್ ಆಯಿತು ಏನಾಯಿತು. ಇಲ್ಲಿ ನಮ್ಮ ಕೆಲವ್ರಿಗೆ ಹೋದ್ರೆ ಅಲ್ಲಿ ಎಷ್ಟೊತ್ತಿದ್ರು ಗೂಡೂರು ಅಥವಾ ಅಮ್ಮಿಂಗಡಕ್ಕೆ ಹೋಗಬೇಕು ತರಕ್ಕೆ. ಹಾಗಾಗಿ ಇನ್ನೊಬ್ರಿಗೆ ನಂಗೆ ಕಷ್ಟ ಕೊಡೋಕೆ ಸ್ವಲ್ಪ ನಾನು ಇಲ್ಲೇ ಯಾರಾದರೂ ಏನಾದರೂ ತಂದು ಕೊಟ್ರೆ ಅಂತಿರ್ತೀನಿ ಥ್ಯಾಂಕ್ಸ್ ಅನ್ನಂತ ಎಷ್ಟು ಸುತ್ತ ಅಂತಂದ್ರೆ ಇರಲಿ ಬಿಡಪ್ಪಿ ಮತ್ತು ಮಾಡೋದೆ ಅಂತ ಹೇಳ್ತಿರ್ತಾರೆ. ಇನ್ನು ಕಲ್ಲಂಗಡಿ ಜ್ಯೂಸ್ ರೆಡಿ ಆಯಿತು. ಅವ್ರಿಗೆ ಒಂದು ಸ್ವಲ್ಪ ಕುಡಿಸಿ ನಾನೊಂದು ಸ್ವಲ್ಪ ಕುಡಿದು ಕೇರ ಮಾಡಬೇಕು ಅಂದ್ರೆ ಕೇರ ಮಾಡೋಕ್ಕೆ ಬಿಡಲಿಲ್ಲ. ನಂಗೊಂದು ಸ್ವಲ್ಪ ನನಗೋಸ್ಕರ ಟೈಮು ಅಂತ ಅಂದರೆ ನಾನು ಒಂದು ಕೇರ ಮಾಡ್ತೀನಿ, ಇಲ್ಲ ಅಂದರೆ ಗಿಡ ನೋಡ್ಕೋತ ಕುಂದಿರ್ತೀನಿ, ಇಲ್ಲ ಅಂದರೆ ಆಲ್ಮೋಸ್ಟ್ ವಿಡಿಯೋ ಅವ್ರು ಮಲ್ಕೊಂಡಾಗ ನಾನು ವಿಡಿಯೋ ಎಡಿಟ್ ಮಾಡ್ತೀನಿ. ಅವ್ರು ಮಲ್ಕೊಂಡ್ರು, ಇಬ್ಬರು ಮಲ್ಕೊಂಡಾರ ಅಂದಾಗ ಮಾತ್ರ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ಟೈಮ್ ಯಾವಾಗ ಸಿಗುತ್ತೆ ಅವಾಗ ಮಾಡಿರ್ತೀನಿ. ಹಾಗಾಗಿ ನಂಗೆ ವಿಡಿಯೋ ಇನ್ನೂ ಚಲೋ ಮಾಡಬೇಕು ಅನಿಸುತ್ತಾ, ಎಡಿಟ್ನು ಚೆಂದ ಮಾಡಬೇಕು ಅಂತ ಅನಿಸಿರುತ್ತೆ. ಬಟ್ ಅವ್ರು ಹಿಂಗೆ ಮಾಡೋದಕ್ಕೆ ನಂಗೆ ಎಡಿಟ್ ಏನೂ ಮಾಡೋಕ್ಕಾಗ್ತಿಲ್ಲ. ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ ವಿಡಿಯೋ ಅದನ್ನ ಹಾಕತ್ತೀನಿ. ಎಲ್ಲ ಅನಿಸಿರುತ್ತೆ. ತಮ್ನೇಲು ಮೊದಲೆಲ್ಲ ತಮ್ನೇಲ್ ಎಷ್ಟು ಚೆಂದ ಮಾಡ್ತಿದ್ವಿ, ಇವತ್ತು ತಮ್ನೇಲ್ ಹಾಕತ್ತಿಲ್ಲ. ಒಂದು ಎಷ್ಟೋ ಲಾಗಿಗೆ ತಮ್ನೇಲ ಇಲ್ಲ. ನಾನು ಮೇನು ಲಾಗಿಗೆ ಬೇಕಾಗಿರೋ ತಮ್ನೇಲಲ್ಲ. ಸೊ ನಾವು ತಮ್ನೇಲ್ ಎಷ್ಟು ಚೆಂದ ಎಡಿಟ್ ಮಾಡಿ ಕ್ರಿಯೇಟ್ ಮಾಡಿ ಹಾಕ್ತೀವಿ ಅಷ್ಟು ವ್ಯೂಸ್ ಬರ್ತಿರ್ತಾವೆ ನಮ್ಗೆ. ಬಟ್ ಅದನ್ನು ಮಾಡ್ತಿಲ್ಲ ನಾನು. ಬಟ್ ಏನು ಅಂತಂದ್ರೆ ಹೋಗಲಿ ಹೊಂಟೈತಿ ಹೋಗಲಿ ಅನ್ನೋಂಗೆ ಆಗ್ಬಿಟ್ಟೈತಿ. ಸೊ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿನಿ. ಆದಷ್ಟು ಟ್ರೈ ಮಾಡತ್ತೀನಿ ಕ್ಲೀನ್ ಮಾಡೋಕೆ. ಬಟ್ ಪಾಪು ಕರ್ಕೊಂಡು ನಂಗೆ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಬಟ್ ಹೋಮ್ ಟೂರ್ ಮಾಡ್ತೀನಿ ಇನ್ನೊಂದು 2-3 ಲಾಗ್ ಬಿಟ್ಟು. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆದರೂ ಅಡ್ಜಸ್ಟ್ ಮಾಡ್ಕೊಳ್ರಿ, ಪಾಪು ಇದಾವೆ. ನೆಕ್ಸ್ಟು ನಮ್ಮ ಚಂಪು ಡಿಂಪು ಸ್ವಲ್ಪ ದೊಡ್ಡವರಲ್ಲಿ ಎಲ್ಲ ನೀಟಾಗಿಟ್ಟು ಇನ್ನೊಂದು ಸಾರಿ ಮಾಡ್ತೀನಿ. ನಿಮ್ಮ ಒಂದು ಕಮೆಂಟ್ ಹಾಕಿದ್ರ ಮೂಲಕ ನಾನು ಲಾಗ್ನ ಮಾಡತ್ತೀನಿ. ನೋಡೋಣ, ಆದಷ್ಟು ಒಂದು ಹಾಲ್ನ ಕ್ಲೀನ್ ಮಾಡೀನಿ. ಇನ್ನೂ ಕಿಚನ್ ಮಾಡಬೇಕು, ಬೆಡ್ರೂಮ್ ಮಾಡಬೇಕು. ಮಾಡಿ ಅವ್ರು 2 ಬೆಡ್ರೂಮ್ ಅದಾವಲ್ಲ ನಮ್ಮ ಸಿಸ್ಟರ್ದು, ಅವ್ರು ಮಾಡ್ಕೊ ಅಂತ ಹೇಳ್ತೀನಿ. ಆದಷ್ಟು ಮಾಡ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.